ಒಮ್ಮೆ ಕಲ್ಪಿಸ್ಕೊಳ್ಳಿ, ಪ್ರಾಚೀನ ಗ್ರೀಸ್ನ ಒಬ್ಬ ಸಾಮಾನ್ಯ ನಾಗರಿಕ ನ್ಯಾಯಾಲಯದಲ್ಲಿ ನಿಂತಿದ್ದಾನೆ. ಅವನ ಪ್ರಾಣ, ಇಡೀ ಜೀವನದ ಸಂಪಾದನೆ ಎಲ್ಲವೂ ಅಪಾಯದಲ್ಲಿದೆ. ಹ್ಮ್ ತುಂಬಾ ಭಯಾನಕ ಸನ್ನಿವೇಶ. ಹೌದು. ಮತ್ತೆ ಅಲ್ಲಿ ಅವನ ಪರವಾಗಿ ವಾದಿಸಲು ಯಾವುದೇ ವಕೀಲರಿಲ್ಲ. ಕೇವಲ ಅವನ ಸ್ವಂತ ಮಾತಿನ ಬಲ, ಆ ಧ್ವನಿಯ ಏರಿ ಇಳಿತ, ಆಮೇಲೆ ಅವನ ಕತೆ ಹೇಳುವ ಶೈಲಿ ಮಾತ್ರ ಆತನನ್ನ ಕಾಪಾಡಬೇಕು ಅಂದ್ರೆ ಹೇಗಿರ್ಬೇಕು? ಖಂಡಿತ. ಇದು ಯಾವುದೋ ನಾಟಕದ ದೃಶ್ಯ ಅಲ್ಲ ನೋಡಿ. ಇದು ಪ್ರಾಚೀನ ಗ್ರೀಸ್ನ ನೈಜ ಪರಿಸ್ಥಿತಿ. ಆ ಕಾಲದಲ್ಲಿ ಮಾತು ಕೇವಲ ಸಂವಹನ ಆಗಿರಲಿಲ್ಲ. ಅದು ಅದು ಬದುಕಿ ಉಳಿಯುವ ಅತಿ ದೊಡ್ಡ ಅಸ್ತ್ರವಾಡಿತ್ತು. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ಜಾರ್ಜ್ ಕೆನೆಡಿ ಅವರ ದಿ ಆರ್ಟ್ ಆಫ್ ಪರ್ಸುವೇಷನ್ ಇನ್ ಗ್ರೀಸ್ ಕೃತಿಯನ್ನ ತೆಗೆದುಕೊಂಡಿದ್ದೀವಿ. ಹೌದು. ಪ್ರಾಚೀನ ಗ್ರೀಸ್ನ ಈ ವಾಕ್ಚಾತುರ್ಯ, ಅಂದ್ರೆ ಈ ಮನವೊಲಿಸುವ ಕಲೆ ಹೇಗೆ ಹುಟ್ಟಿಕೊಂಡಿತು, ಅದು ಮನುಷ್ಯನ ಮನೋವಿಜ್ಞಾನವನ್ನ ಹೇಗೆ ಬಳಸ್ಕೊಳ್ತು ಅಂತ ನಾವು ಬಿಡಿಸಿ ನೋಡೋಣ. ಖಂಡಿತ. ಆಮೇಲೆ ಪ್ಲೇಟೋನಂತಹ ಶ್ರೇಷ್ಠ ತತ್ವಜ್ಞಾನಿಗಳು ಮತ್ತು ಈ ಸೋಫಿಸ್ಟ್ ಅಂತ ಕರೀತಾರಲ್ಲ, ಅವರ ನಡುವಿನ ಐತಿಹಾಸಿಕ ಸಂಘರ್ಷವನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಇಲ್ಲಿ ಅತ್ಯಂತ ಆಕರ್ಷಕವಾದ ಅಂಶ ಏನಪ್ಪಾ ಅಂದ್ರೆ, ಪ್ರಾಚೀನ ಗ್ರೀಸ್ನ ರಾಜಕೀಯ ಆಮೇಲೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಮೌಖಿಕವಾಗಿತ್ತು. ಬರವಣಿಗೆಯ ಆವಿಷ್ಕಾರ ಆದಾಗಲೂ ಕೂಡ ಗ್ರೀಕರು ಅದನ್ನ ತಕ್ಷಣ ಒಪ್ಕೊಳ್ಳಿಲ್ಲ, ಗೊತ್ತಾ? ಓ ಹೌದಾ? ಯಾಕೆ ಒಪ್ಕೊಳ್ಳಿಲ್ಲ? ಪ್ಲೇಟೋ ತಮ್ಮ ಬರವಣಿಗೆಯಲ್ಲಿ ಒಂದು ಸುಂದರವಾದ ಕತೆ ಹೇಳ್ತಾರೆ. ಈಜಿಪ್ಟಿನ ದೇವತೆ ತ್ಯೂತ್ ಮೊದಲ ಬಾರಿಗೆ ಅಕ್ಷರಗಳನ್ನ ಕಂಡಿಡಿದಾಗ ಅದನ್ನ ನೆನಪಿನ ಶಕ್ತಿಗೆ ಔಷಧ ಅಂತ ಕರೆದನಂತೆ. ಓಕೆ. ಆದರೆ ಆ ದೇಶದ ರಾಜ ಥಾಮಸ್ ಇದನ್ನ ತೀವ್ರವಾಗಿ ವಿರೋಧಿಸ್ತಾನೆ. ಇದು ಮನುಷ್ಯನ ನೆನಪಿನ ಶಕ್ತಿಯನ್ನೇ ನಾಶ ಮಾಡುತ್ತೆ, ಯಾಕಂದ್ರೆ ಅಕ್ಷರಗಳು ಮನುಷ್ಯ ಸ್ವಂತವಾಗಿ ಯೋಚಿಸೋದನ್ನ ಮರೆಸ್ತವೆ ಅಂತ ಆತ ವಾದ ಮಾಡ್ತಾನೆ. ವಾವ್! ಅಂದ್ರೆ ಅವರು ಆ ಬರ್ದಿಟ್ಟ ಲಿಖಿತ ದಾಖಲೆಗಳಿಗಿಂತ ಎದುರಿಗೆ ನಿಂತು ಕಣ್ಣಿಗೆ ಕಣ್ಣಿಟ್ಟು ಮಾತನಾಡುವ ವ್ಯಕ್ತಿಯ ಜೀವಂತಿಕೆಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ರು. ಹೌದು. ಅವರು ಲಿಖಿತ ಪಠ್ಯವನ್ನು ಓದುವಾಗ್ಲೂ ಕೂಡ ಗಟ್ಟಿಯಾಗಿ ಓದುವ ಅಭ್ಯಾಸ ಇಟ್ಕೊಂಡಿದ್ರು. ಅದು ಅವರ ಮೌಖಿಕ ಪರಂಪರೆಯ ಶಕ್ತಿ. ಅದೇ ಈ ಮೌಖಿಕ ಪ್ರಪಂಚದಲ್ಲಿ ಆ ನ್ಯಾಯಾಲಯದ ಕ್ರಾಂತಿ ಹೇಗೆ ನಡೀತು ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅದಕ್ಕೆ ಮುಖ್ಯ ಕಾರಣ ಆ ಕ್ರಿಪು 462ರಲ್ಲಿ ಎಫಿಯಾಲ್ಟಿಸ್ ಎಂಬ ನಾಯಕ ತಂದ ಕಾನೂನು ಕ್ರಾಂತಿ. ಅಲ್ಲಿಯವರೆಗೆ ಕೇವಲ ಒಬ್ಬನೇ ನ್ಯಾಯಾಧೀಶ ಅಥವಾ ಕೆಲವು ಪ್ರಭಾವಿ ಶ್ರೀಮಂತರು ಮಾತ್ರ ತೀರ್ಪು ಕೊಡ್ತಾ ಇದ್ರು. ಆದರೆ ಎಫಿಯಾಲ್ಟಿಸ್ ಡಿಕಾಸ್ಟೇರಿಯಾ ಎಂಬ ಬೃಹತ್ ಜ್ಯೂರಿ ವ್ಯವಸ್ಥೆಯನ್ನು ಜಾರಿಗೆ ತಂದ. ಬೃಹತ್ ಅಂದ್ರೆ ಎಷ್ಟು ಜನ ಇರ್ತಾ ಇದ್ರು? ಸುಮಾರು 300ರಿಂದ 6,000ದವರೆಗೂ ಸಾಮಾನ್ಯ ನಾಗರಿಕರು ಜ್ಯೂರಿಗಳಾಗಿರ್ತಾ ಇದ್ರು. ಯಾಕೆ ಗೊತ್ತಾ? ಒಬ್ಬಿಬ್ಬರಿಗೆ ಲಂಚ ಕೊಡ್ಬೋದು, ಆದರೆ 500 ಜನ ಸಾಮಾನ್ಯ ನಾಗರಿಕರಿಗೆ ಲಂಚ ಕೊಡೋದು ಅಸಾಧ್ಯ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಖಂಡಿತ. ಇದನ್ನ ನೋಡಿದ್ರೆ ನನಗೆ ಇಂದಿನ ರಿಯಾಲಿಟಿ ಟಿವಿ ಶೋಗಳು ಅಥವಾ ಅಂತರ್ಜಾಲದಲ್ಲಿ ನಡೆಯುವ ವೈರಲ್ ಚರ್ಚೆಗಳು ನೆನಪಾಗ್ತವೆ. ಹೌದೌದು. ನೂರಾರು ಪ್ರೇಕ್ಷಕರ ಮುಂದೆ ಸಾಮಾನ್ಯ ಮನುಷ್ಯನೊಬ್ಬ ಯಾವುದೇ ವಕೀಲನಿಲ್ಲದೆ ತನ್ನ ಪರವಾಗಿ ತಾನೇ ವಾದ ಮಾಡಬೇಕಾದ ಪರಿಸ್ಥಿತಿ, ಆ ನೂರಾರು ಜನರನ್ನ ರಂಜಿಸಿ ಒಪ್ಪಿಸಿ ತನ್ನ ಪರವಾಗಿ ಮತ ಹಾಕ್ಸ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಇಲ್ಲಿ ಕೇವಲ ಸತ್ಯ ಇದ್ರೆ ಸಾಲ್ದು, ಆ ಸತ್ಯವನ್ನ ಮಾರಾಟ ಮಾಡುವ ಕಲೆ ಇರಬೇಕು ಅನ್ಸುತ್ತೆ. ಆದ್ರೆ ಈ ಸಾಮಾನ್ಯ ಜನರಿಗೆ ಇಂತಹ ಕೌಶಲ್ಯ ಎಲ್ಲಿಂದ ಬಂತು? ಇಲ್ಲೇ ನೋಡಿ, ಸೋಫಿಸ್ಟ್ ಗುಂಪಿನ ಹುಟ್ಟಿಗೆ ಕಾರಣ ಆಗೋದು. ಜನರಿಗೆ ಭಾಷಣದ ತರಬೇತಿಯ ಅವಶ್ಯಕತೆ ಇದೆ ಅಂತ ತಿಳಿದಾಗ ಸೈರಾಕ್ಯೂಸ್ ಎಂಬಲ್ಲಿ ಕೊರಾಕ್ಸ್ ಮತ್ತು ಟೀಸಿಯಾಸ್ ಎಂಬುವರು ಮೊದಲ ಬಾರಿಗೆ ಈ ವಾಕ್ಚಾತುರ್ಯದ ಕೈಪಿಡಿಗಳನ್ನ ರಚಿಸಿದರು. ಓ, ಅಂದ್ರೆ ಇವರು ಭಾಷಣ ಕಲಿಸುವ ಶಿಕ್ಷಕರ? ಹೌದು. ಸೋಫಿಸ್ಟ್ರು ಊರಿಂದ ಊರಿಗೆ ತಿರುಗಾಡ್ತಾ ಹಣ ಪಡೆದು ಜನರಿಗೆ ಭಾಷಣ ಕಲಿಸ್ತಾ ಇದ್ರು. ಇವರ ತರಬೇತಿಯ ಬಗ್ಗೆ ಒಂದು ಸ್ವಾರಸ್ಯಕರ ಐತಿಹಾಸಿಕ ಕಥೆಯಿದೆ, ಗೊತ್ತಾ? ಹೇಳಿ ಹೇಳಿ. ಶಿಷ್ಯನಾದ ಟೀಸಿಯಾಸ್ ತನ್ನ ಗುರು ಕೊರಾಕ್ಸ್ನಿಂದ ಭಾಷಣ ಕಲೆ ಕಲ್ತ ಮೇಲೆ ಆ ಶುಲ್ಕ ಕೊಡಲು ನಿರಾಕರಿಸಿದ. ಆಗ ಗುರು ತನ್ನದೇ ಶಿಷ್ಯನ ಮೇಲೆ ಕೋರ್ಟ್ ಮೆಟ್ಲೇರ್ದ. ಅಯ್ಯೋ! ಗುರು ಮತ್ತು ಶಿಷ್ಯ ಇಬ್ರು ಭಾಷಣ ಕಲಿಯಲಿ ಪರಿಣತರು. ಹಾಗಾಗಿ ನ್ಯಾಯಾಲಯದಲ್ಲಿ ದೊಡ್ಡ ಕದನವೇ ನಡೆದಿರ್ಬೇಕು. ಹೌದು. ಟೀಸಿಯಸ್ ನ್ಯಾಯಾಲಯದಲ್ಲಿ ವಾದಿಸಿದ್ದು ಹೀಗೆ: ನಾನು ಈ ಪ್ರಕರಣವನ್ನು ಗೆದ್ರೆ ತೀರ್ಪಿನ ಪ್ರಕಾರ ಶುಲ್ಕ ಕೊಡುವಂತಿಲ್ಲ, ಸೋತ್ರೆ ನಿನ್ನಿಂದ ನಾನು ಭಾಷಣ ಕಲಿ ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ, ಹಾಗಾಗಿ ಆಗಲೂ ಶುಲ್ಕ ಕೊಡುವುದಿಲ್ಲ ಅಂತ. ಇದು ನೋಡಲು ತಾರ್ಕಿಕವಾಗಿ ಅದ್ಭುತವಾಗಿದೆ ಎನಿಸಿದ್ರು. ಇಲ್ಲಿ ಸತ್ಯಕ್ಕಿಂತ ಆ ಗೆಲುವಿನ ತಂತ್ರಗಾರಿಕೆಗೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಗುರುವಿನ ಉತ್ತರ ಏನಿತ್ತು ಇದಕ್ಕೆ? ಗುರು ಕೊರಾಕ್ಸ್ ಕೂಡ ಅಷ್ಟೇ ಬುದ್ಧಿವಂತನಾಗಿದ್ದ ಅಲ್ವಾ? ಆತ ವಾದಿಸಿದ, ನಾನು ಈ ಪ್ರಕರಣ ಗೆದ್ದರೆ ತೀರ್ಪಿನ ಪ್ರಕಾರ ನೀನು ಶುಲ್ಕ ಕೊಡಬೇಕು,
ಸೋತರೆ ನನ್ನ ಭಾಷಣ ಕಲೆ ನಿನ್ನ ಮೇಲೆ ಕೆಲಸ ಮಾಡಿದೆ ಅಂತ ಅರ್ಥ. ಹಾಗಾಗಿ ಆಗ್ಲೂ ನೀನು ಶುಲ್ಕ ಕೊಡ್ಲೇಬೇಕು ಅಂತ. ವಾವ್. ಈ ಗೊಂದಲವನ್ನ ನೋಡಿ ನ್ಯಾಯಾಧೀಶರು ಕೆಟ್ಟ ಕಾಗೆ ಕೆಟ್ಟ ಮೊಟ್ಟೆ ಅಂತ ಹೇಳಿ ಇಬ್ಬರನ್ನೂ ಕೋರ್ಟಿಂದ ಹೊರ ಹಾಕಿದ್ರಂತೆ. ಇಲ್ಲಿ ಕೊರಾಕ್ಸ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಕಾಗೆ ಅಂತ ಅರ್ಥ. ಈ ಕಥೆ ನಿಜಕ್ಕೂ ಆ ಕಾಲದ ವಾತಾವರಣವನ್ನ ಕಟ್ಟಿಕೊಡುತ್ತೆ. ಆದ್ರೆ ಈ ತರಬೇತಿಯಲ್ಲಿ ಅವರು ನಿಖರವಾಗಿ ಏನನ್ನ ಕಲಿಸ್ತಾ ಇದ್ರು? ಇದು ಕೇವಲ ವಾದ ಪ್ರತಿವಾದದ ಆಟ ಆಗಿತ್ತಾ ಅಥವಾ ಇದರ ಹಿಂದೆ ಯಾವ್ದಾದ್ರೂ ನಿರ್ದಿಷ್ಟವಾದಂದ್ರೆ ವಿಜ್ಞಾನ ಇತ್ತಾ? ಖಂಡಿತ ಇದರ ಹಿಂದೆ ಆಳವಾದ ಚಿಂತನೆ ಇತ್ತು. ಅವರು ಗ್ರೀಕ್ ಪರಿಕಲ್ಪನೆಯಾದ ಲೋಗೋಸ್ ಅನ್ನ ಕಲಿಸ್ತಾ ಇದ್ರು. ಲೋಗೋಸ್ ಅಂದ್ರೆ? ಲೋಗೋಸ್ ಅಂದ್ರೆ ಕೇವಲ ಪದಗಳಲ್ಲ, ಅದು ತರ್ಕ, ಮಾತು ಮತ್ತು ಚಿಂತನೆಗಳ ಒಂದು ಸಂಕೀರ್ಣವಾದ ಹೆಣಿಕೆ. ಈ ಶಾಸ್ತ್ರೀಯ ವಾಕ್ಚಾತುರ್ಯವನ್ನ ಅವರು 5 ನಿರ್ದಿಷ್ಟ ಭಾಗಗಳಾಗಿ ವಿಂಗಡಿಸಿದ್ರು. ಮೊದಲನೇದು ವಿಷಯದ ಶೋಧನೆ. ಅಂದ್ರೆ ವಾದಕ್ಕೆ ಬೇಕಾದ ಆ ಕಚ್ಚಾ ವಸ್ತುಗಳನ್ನ ಹುಡುಕೋದು ಅಲ್ವಾ? ಎಕ್ಸಾಕ್ಟ್ಲಿ. ಎರಡನೇದು ವಿನ್ಯಾಸ, ಆ ಅಂಶಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸೋದು. ಮೂರನೇದು ಶೈಲಿ, ಅಂದ್ರೆ ಎಂಥ ಪದಗಳನ್ನ, ಎಂಥ ಅಲಂಕಾರಿಕ ಭಾಷೆಯನ್ನ ಬಳಸಬೇಕು ಅನ್ನೋದು. ನಾನು ಮೂಲಕೃತಿಯಲ್ಲಿ ಓದಿದೆ 4ನೇದು ನೆನಪಿನ ಶಕ್ತಿ ಅಂತ. ಆ ಕಾಲದಲ್ಲಿ ಯಾವುದೇ ಡಿಜಿಟಲ್ ಪರದೆಗಳಿರ್ಲಿಲ್ಲ ಅಲ್ವಾ? ಹೌದು. ಹಾಗಾಗಿ ಗಂಟೆಗಟ್ಲೆ ಭಾಷಣ ಮಾಡಲು ಅವರು ಈ ನೆನಪಿನ ಶಕ್ತಿಯನ್ನೇ ಒಂದು ಪ್ರತ್ಯೇಕ ಕಲೆಯಾಗಿ ಅಭ್ಯಾಸ ಮಾಡ್ತಾ ಇದ್ರು. ಅವರು ತಮ್ಮ ಭಾಷಣದ ಪ್ರತಿಯೊಂದು ಭಾಗವನ್ನ ತಮ್ಮ ಮನೆಯ ಬೇರೆ ಬೇರೆ ಕೋಣೆಗಳಿಗೆ ಕಲ್ಪಿಸಿಕೊಂಡು ಮಾನಸಿಕವಾಗಿ ಆ ಕೋಣೆಗಳಲ್ಲಿ ನಡೆದಾಡ್ತಾ ನೆನಪಿಸಿಕೊಳ್ತಾ ಇದ್ರು ಅನ್ನೋದು ನಿಜಕ್ಕೂ ಬೆರಗುಟ್ಟಿಸ್ತೆ. ಹೌದು, ಅದೊಂದು ಅದ್ಭುತ ತಂತ್ರ. ಇನ್ನು 5ನೇ ಭಾಗ ಯಾವುದು ಅಂದ್ರೆ ಪ್ರಸ್ತುತಿ ಕೌಶಲ್ಯ. ಥಿಯೋಫ್ರಾಸ್ಟಸ್ ಎಂಬ ವಿದ್ವಾಂಸ ವಿವರಿಸಿದ ಹಾಗೆ ದೈಹಿಕ ಹಾವಭಾವ ಮತ್ತು ಧ್ವನಿಯ ನಿಯಂತ್ರಣ ಅತಿ ಮುಖ್ಯವಾಗಿತ್ತು. ಅಂದ್ರೆ ಒಂದು ವಾಕ್ಯವನ್ನು ಹೇಳುವಾಗ ಕೈಗಳನ್ನು ಹೇಗೆ ಚಲಿಸಬೇಕು, ಎಲ್ಲಿ ಧ್ವನಿಯನ್ನು ಏರಿಸಬೇಕು ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ಕಲಿಸ್ತಾ ಇದ್ರು. ಹೌದು, ಆದ್ರೆ ಕೇವಲ ತರ್ಕ ಮತ್ತು ಹಾವಭಾವ ಇದ್ರೆ 500 ಜನರ ಜ್ಯೂರಿಯನ್ನ ಗೆಲ್ಲೋಕಾಗಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಪ್ಯಾಥೋಸ್ ಅಂದ್ರೆ ಭಾವನಾತ್ಮಕ ಪ್ರಚೋದನೆಯನ್ನ ವ್ಯಾಪಕವಾಗಿ ಬಳಸೋಕ್ ಶುರು ಮಾಡಿದ್ರು. ಈ ಪ್ಯಾಥೋಸ್ ಕಲ್ಪನೆ ಇಂದಿಗೂ ನಮಗೆ ಬಹಳ ಹತ್ತಿರವಾಗಿದೆಯಲ್ವಾ? ನ್ಯಾಯಾಲಯದಲ್ಲಿ ಆ ರಕ್ತಸಿಕ್ತ ಕತ್ತಿಗಳನ್ನು ತೋರಿಸೋದು ಅಥವಾ ವಯಸ್ಸಾದ ಪೋಷಕರನ್ನ, ಅಳುವ ಮಕ್ಕಳನ್ನ ತಂದು ನಿಲ್ಲಿಸಿ ಪ್ರೇಕ್ಷಕರ ಅನುಕಂಪ ಗಿಟ್ಟಿಸುವ ತಂತ್ರಗಳನ್ನ ಅವರು ಅಂದೇ ಬಳಸ್ತಾ ಇದ್ರು. ಹೌದು. ಇದು ಇಂದಿನ ಟಿವಿ ನ್ಯೂಸ್ ಚಾನೆಲ್ಗಳು ಅಥವಾ ರಾಜಕೀಯ ಪ್ರಚಾರಗಳಲ್ಲಿ ಹಿನ್ನೆಲೆ ಸಂಗೀತ ಹಾಕಿ ವೀಕ್ಷಕರನ್ನ ಭಾವನಾತ್ಮಕವಾಗಿ ಕಟ್ಟಿಹಾಕುವ ಟ್ರಿಕ್ ಇದ್ದಂತೆ ಇದೆ. ನಿಖರವಾದ ಹೋಲಿಕೆ. ಈ ತಂತ್ರಗಳ ಹಿಂದಿನ ಕಾರ್ಯವಿಧಾನವನ್ನು ನಾವು ಸ್ವಲ್ಪ ಆಳವಾಗಿ ನೋಡಿದ್ರೆ ಸೋಫಿಸ್ಟ್ರು ಸತ್ಯಕ್ಕಿಂತ ಸಂಭವನೀಯತೆಯ ವಾದಕ್ಕೆ ಹೆಚ್ಚು ಒತ್ತು ನೀಡಿದ್ದು ಅರ್ಥ ಆಗತ್ತೆ. ಓ, ಸಂಭವನೀಯತೆಯ ವಾದ ಅಂದ್ರೆ ಹೇಗೆ? ಉದಾಹರಣೆಗೆ, ಒಬ್ಬ ದುರ್ಬಲ ವ್ಯಕ್ತಿಯ ಮೇಲೆ ಬಲಶಾಲಿ ವ್ಯಕ್ತಿ ಹಲ್ಲೆ ಮಾಡಿದ ಅಂತ ಆರೋಪ ಬಂತು ಅನ್ಕೊಳ್ಳಿ. ಆ ಬಲಶಾಲಿ ವ್ಯಕ್ತಿ ನ್ಯಾಯಾಲಯದಲ್ಲಿ ತಾನೇನ್ ತಪ್ಪು ಮಾಡಿಲ್ಲ ಅಂತ ಸತ್ಯವನ್ನ ಹೇಳುವ ಬದಲು ಹೀಗೆ ವಾದ ಮಾಡ್ತಿದ್ದ: ನಾನು ಬಲಶಾಲಿ, ನನ್ನ ಮೇಲೆ ಸುಲಭವಾಗಿ ಅನುಮಾನ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಓಕೆ. ಹಾಗಿದ್ದಾಗ ಎಲ್ಲರಿಗೂ ಗೊತ್ತಾಗುವ ಹಾಗೆ ನಾನು ಆತನ ಮೇಲೆ ಹಲ್ಲೆ ಮಾಡಲು ಹೇಗೆ ಸಾಧ್ಯ? ನಾನಷ್ಟು ದಡ್ಡನಲ್ಲ, ಹಾಗಾಗಿ ಇದು ಅಸಂಭವ ಅಂತ ವಾದ ಮಾಡ್ತಿದ್ದ. ವಾವ್! ಅಂದ್ರೆ ಇಲ್ಲಿ ಸತ್ಯ ಮುಖ್ಯ ಅಲ್ಲ, ಆ ಜ್ಯೂರಿಗಳಿಗೆ ಯಾವುದು ಹೌದಲ್ವಾ ಅಂತ ಅನಿಸ್ತದೆಯೋ ಅದು ಮುಖ್ಯ. ಎಕ್ಸಾಕ್ಟ್ಲಿ. ಅಂದ್ರೆ ಅವರು ಮನುಷ್ಯನ ಅರಿವಿನ ಮಿತಿಗಳನ್ನ ಮತ್ತು ಮನೋವಿಜ್ಞಾನವನ್ನ ಬಹಳ ಜಾಣತನದಿಂದ ಬಳಸ್ಕೊಳ್ತಾ ಇದ್ರು. ಆದ್ರೆ ಸತ್ಯವನ್ನ ಬದಿಗೊತ್ತಿ ಕೇವಲ ಭಾವನೆಗಳನ್ನ ಬಳಸುವ ಈ ಕಲೆ ಅಪಾಯಕಾರಿ ಅನ್ಸ್ಲಿವಾ? ಖಂಡಿತ ಅನ್ಸ್ತು. ಈ ರೀತಿಯ ತಂತ್ರಗಳೇ ತತ್ವಜ್ಞಾನಿ ಪ್ಲೇಟೋನ ತೀವ್ರ ಕೋಪಕ್ಕೆ ಕಾರಣ ಆಗಿದ್ದು. ಇದು ಕೇವಲ ಇಬ್ಬರು ವ್ಯಕ್ತಿಗಳ ಜಗಳ ಆಗಿರ್ಲಿಲ್ಲ ನೋಡಿ. ಇದು ಪ್ರಪಂಚವನ್ನ ನೋಡುವ 2 ಸಂಪೂರ್ಣ ವಿಭಿನ್ನ ದೃಷ್ಟಿಕೋನಗಳ ನಡುವಿನ ಮಹಾಯುದ್ಧವಾಗಿತ್ತು. ಸೋಫಿಸ್ಟ್ಗಳಾದ ಪ್ರೊಟಗೋರಸ್ ಮತ್ತು ಗಾರ್ಜಿಯಾಸ್ ಅವರ ನಿಲುವು ಸ್ಪಷ್ಟವಾಗಿತ್ತು. ಮನುಷ್ಯನೇ ಎಲ್ಲದರ ಅಳತೆಗೋಲು ಅಂತವರು ನಂಬಿದ್ರು. ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಅನ್ವಯಿಸುವಂತಹ ಸಂಪೂರ್ಣ ಸತ್ಯ ಅಂತ ಯಾವುದೂ ಇಲ್ಲ, ಎಲ್ಲವೂ ಸಾಪೇಕ್ಷ ಅನ್ನೋದಾ ಅವ್ರ ವಾದ? ಹೌದು. ಒಬ್ಬನಿಗೆ ಸರಿ ಎನ್ನಿಸಿದ್ದು ಮತ್ತೊಬ್ಬನಿಗೆ ತಪ್ಪಾಗಿರ್ಬೋದು. ಹಾಗಾಗಿ ಎರಡೂ ಕಡೆಯ ವಾದಗಳನ್ನ ಅತ್ಯಂತ ಪ್ರಬಲವಾಗಿ ಮಂಡಿಸುವುದು ಅವಶ್ಯಕ ಅಂತ ಅವರು ವಾದಿಸಿದ್ರು. ಆದ್ರೆ ಪ್ಲೇಟೋ ಈ ಸಾಪೇಕ್ಷತಾವಾದವನ್ನ ತೀವ್ರವಾಗಿ ತಿರಸ್ಕರಿಸಿದ ಅಲ್ವಾ? ಆತನ ಗಾರ್ಜಿಯಾಸ್ ಎಂಬ ಸಂವಾದದಲ್ಲಿ ಈ ವಾಕ್ಚಾತುರ್ಯವನ್ನ ನ್ಯಾಯದ ಕಪಟ ರೂಪ ಅಂತ ಕಟುವಾಗಿ ಟೀಕಿಸ್ತಾನೆ. ಹೌದು. ಪ್ಲೇಟೋ ಇಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಡ್ತಾನೆ ಗೊತ್ತಾ? ಭಾಷಣಕಾರರನ್ನ ಆತ ಸಿಹಿ ತಿನಿಸು ಮಾಡುವ ಅಡುಗೆ ಅವನಿಗೆ ಹೋಲಿಸ್ತಾನೆ. ಅಡಿಗೆ ಅವನಿಗೆ ಹೇಗೆ? ಅಂದ್ರೆ
ಒಬ್ಬ ವೈದ್ಯ ಕಹಿ ಔಷಧ ಕೊಟ್ಟು ರೋಗವನ್ನು ವಾಸಿ ಮಾಡ್ತಾನೆ. ಆದರೆ ಅದು ರೋಗಿಗಿಷ್ಟ ಆಗಲ್ಲ. ಅದೇ ಅಡುಗೆಯವನು ಸಿಹಿ ತಿನಿಸ್ಕೊಟ್ಟು ರೋಗಿಯನ್ನ ಖುಷಿಪಡಿಸ್ತಾನೆ. ಆದ್ರೆ ಅದು ಆರೋಗ್ಯಕ್ಕೆ ಹಾನಿಕಾರ ಅಲ್ವಾ? ಓಹೋ, ಅರ್ಥ ಆಯ್ತು. ಸೋಫಿಸ್ಟರು ಜನರಿಗೆ ಸತ್ಯವೆಂಬ ಕಹಿ ಔಷಧ ನೀಡುವ ಬದಲು ಹೊಗಳುಬಟತನವೆಂಬ ಸಿಹಿ ತಿನಿಸು ನೀಡಿ ಸಮಾಜವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಪ್ಲೇಟೋನ ವಾದವಾಗಿತ್ತು. ಎಕ್ಸಾಕ್ಟ್ಲಿ. ಪ್ಲೇಟೋ ಎತ್ತಿದ ಪ್ರಶ್ನೆ ಅತ್ಯಂತ ಮೂಲಭೂತವಾದದ್ದು. ಸತ್ಯ ಅನ್ನೋದು ಶಾಶ್ವತ ಮತ್ತು ಅಚಲ ಅಂತ ಆತ ನಂಬಿದ್ದ. ಅವನ ಪ್ರಕಾರ ಒಬ್ಬ ನೈಜ ಭಾಷಣಕಾರ ಕೇವಲ ತಂತ್ರಗಳನ್ನ ಕಲಿಯೋದಲ್ಲ, ಆತ ಮೊದಲು ಸತ್ಯವನ್ನ ಅರಿತಿರಬೇಕು. ನಿಜ. ಸತ್ಯವಿಲ್ಲದ ಭಾಷಣ ಕಲೆ ಕೇವಲ ಭ್ರಮೆಯನ್ನ ಸೃಷ್ಟಿಸುತ್ತೆ. ಕೇವಲ ಗೆಲ್ಲುವುದಕ್ಕಾಗಿ ಯಾವುದೇ ವಾದ ಮಂಡಿಸಲು ಕಲಿಸಿದ್ರೆ ನಾವು ಸಮಾಜದಲ್ಲಿ ಸಮರ್ಥ ಸುಳ್ಳುಗಾರರಿಗೆ ತರಬೇತಿ ನೀಡಿದಂತಾಗಲ್ವಾ? ಖಂಡಿತ. ಪ್ಲೇಟೋನ ಈ ವಾದವನ್ನ ಅಲ್ಲಗಳೆಯುವಂತಿಲ್ಲ. ಸತ್ಯಕ್ಕಿಂತ ಗೆಲುವು ಮುಖ್ಯವಾದ್ರೆ ಸಮಾಜದ ನೈತಿಕ ತಳಹದಿಯೇ ಕುಸಿದು ಬೀಳುತ್ತೆ. ಹಾಗಾದ್ರೆ ಪ್ಲೇಟೋನ ಆದರ್ಶವಾದ ಮತ್ತು ಆ ಸೋಫಿಸ್ಟ್ಗಳ ಸಂಪೂರ್ಣ ಅವಕಾಶವಾದದ ನಡುವೆ ಸಿಲುಕಿದ್ದ ಈ ಭಾಷಣ ಕಲೆಗೆ ಒಂದು ಸಮತೋಲನದ ದಾರಿ ಸಿಕ್ಕಿದ್ ಹೇಗೆ? ಈ ದೊಡ್ಡ ಬಿಕ್ಕಟ್ಟನ್ನ ಬಗೆಹರಿಸಿದ್ದು ಐಸೋಕ್ರೀಟ್ಸ್ ಮತ್ತು ಅರಿಸ್ಟಾಟಲ್. ಅವರು ಈ ಎರಡು ವಿಭಿನ್ನ ದೃಷ್ಟಿಕೋನಗಳ ನಡುವೆ ಒಂದು ಸೇತುವೆಯನ್ನೇ ನಿರ್ಮಿಸಿದರು. ಐಸೋಕ್ರೇಟ್ಸ್ ಪ್ಲೇಟೋನ ಕಟ್ಟುನಿಟ್ಟಾದ ತತ್ವಶಾಸ್ತ್ರವನ್ನ ಒಪ್ಪಲಿಲ್ಲ. ಅದೇ ಸಮಯದಲ್ಲಿ ಸೋಫಿಸ್ಟ್ಗಳ ಅವಕಾಶವಾದವನ್ನು ತಿರಸ್ಕರಿಸಿದ. ಬದಲಾಗಿ ವಾಕ್ಚಾತುರ್ಯವನ್ನೇ ಒಂದು ಪೌರ ಜವಾಬ್ದಾರಿ ಅಂತ ಕರೆದ. ಅಂದ್ರೆ ಉತ್ತಮ ಮಾತುಗಾರಿಕೆ ಅಂದ್ರೆ ಕೇವಲ ತಂತ್ರ ಅಲ್ಲ, ಅದು ಉತ್ತಮ ನೈತಿಕತೆಯ ಸಂಕೇತ ಅಂತನ. ಮನುಷ್ಯ ತನ್ನ ವಿಚಾರಗಳನ್ನ ಸಮಾಜದ ಒಳಿತಿಗಾಗಿ ಮಂಡಿಸೋದೇ ನಿಜವಾದ ಶಿಕ್ಷಣ ಅನ್ನೋದವನ ಉದ್ದೇಶ ಆಗಿತ್ತಾ? ಎಕ್ಸಾಕ್ಟ್ಲಿ. ಇನ್ನು ಅರಿಸ್ಟಾಟಲ್ನ ಕೊಡುಗೆಯನ್ನ ನೋಡೋದಾದ್ರೆ ಅವನ ದಿ ರೆಟೋರಿಕ್ ಕೃತಿಯಂತೂ ವಾಕ್ಚಾತುರ್ಯದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. ಅರಿಸ್ಟಾಟಲ್ ಪ್ಲೇಟೋನ ಸತ್ಯದ ಹುಡುಕಾಟವನ್ನ ಒಪ್ಕೊಂಡ. ಆದ್ರೆ ಸತ್ಯ ತನ್ನಷ್ಟಕ್ಕೆ ತಾನೇ ಗೆಲ್ಲುವುದಿಲ್ಲ ಅನ್ನೋ ಬಹಳ ಪ್ರಾಯೋಗಿಕವಾದ ಮಾತನ್ನ ಹೇಳ್ದ. ಸತ್ಯವನ್ನ ರಕ್ಷಿಸಲು ಮತ್ತು ಜನರಿಗೆ ತಲುಪಿಸಲು ವಾಕ್ಚಾತುರ್ಯದ ಅಗತ್ಯವಿದೆ ಅಂತ ಆತ ವಾದಿಸಿದ. ಹೌದು. ಅರಿಸ್ಟಾಟಲ್ ಈ ಕಲೆಯ ಹಿಂದಿನ ವಿಜ್ಞಾನವನ್ನ 3 ಪ್ರಮುಖ ಆಧಾರಸ್ತಂಭಗಳಾಗಿ ವಿಂಗಡಿಸಿದ: ಈಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್. ಈಥೋಸ್ ಅಂದ್ರೆ ಭಾಷಣಕಾರನ ವಿಶ್ವಾಸಾರ್ಹತೆ, ಜನ ಆತನ ವ್ಯಕ್ತಿತ್ವವನ್ನ ನಂಬುತ್ತಾರಾ ಅನ್ನೋದು. ಹೌದು. ಪ್ಯಾಥೋಸ್ ಅಂದ್ರೆ ಕೇಳುಗರ ಮೇಲಾಗುವ ಭಾವನಾತ್ಮಕ ಪ್ರಭಾವ, ಮತ್ತು ಲೋಗೋಸ್ ಅಂದ್ರೆ ವಿಷಯದಲ್ಲಿರುವ ತಾರ್ಕಿಕ ಪುರಾವೆ. ಅಂದ್ರೆ ಉದಾಹರಣೆಗೆ ಒಬ್ಬ ನಾಯಕ ಭಾಷಣ ಮಾಡುವಾಗ ತನ್ನ ಹಿಂದಿನ ಸಾಧನೆಗಳನ್ನ ಹೇಳೋದು ಈಥೋಸ್, ಒಬ್ಬ ಬಡ ರೈತನ ಕಷ್ಟದ ಕಥೆ ಹೇಳೋದು ಪ್ಯಾಥೋಸ್, ಮತ್ತು ಆರ್ಥಿಕತೆಯ ಅಂಕಿಅಂಶಗಳನ್ನ ನೀಡೋದು ಲೋಗೋಸ್. ಹೌದಲ್ವಾ? ಎಕ್ಸಾಕ್ಟ್ಲಿ. ಈ 3 ಅಂಶಗಳ ಸಮತೋಲನ ಇದ್ರೆ ಮಾತ್ರ ಭಾಷಣ ಯಶಸ್ವಿಯಾಗತ್ತೆ ಅಂತ ಅರಿಸ್ಟಾಟಲ್ ವಿವರಿಸಿದ. ಆತ ಭಾವನೆಗಳನ್ನ ಅಂದ್ರೆ ಪ್ಯಾಥೋಸ್ ಅನ್ನ ಬಳಸಿದ್ದು ಕೇವಲ ಜನರನ್ನ ಕುರುಡಾಗಿ ಮರುಳು ಮಾಡೋದಕ್ಕಲ್ಲ, ಬದಲಾಗಿ ಮಾನವನ ಮನೋವಿಜ್ಞಾನವನ್ನ ಅರ್ಥ ಮಾಡಿಕೊಂಡು ಸತ್ಯವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು. ಅರಿಸ್ಟಾಟಲ್ ಪ್ಲೇಟೋನ ನೈತಿಕತೆಯನ್ನ ಮತ್ತು ಸೋಫಿಸ್ಟ್ಗಳ ಪ್ರಾಯೋಗಿಕ ತಂತ್ರಗಳನ್ನ ಒಗ್ಗೂಡಿಸಿ ವಾಕ್ಚಾತುರ್ಯಕ್ಕೆ ಒಂದು ಗೌರವಯುತ ಸ್ಥಾನಮಾನ ಒದಗಿಸಿದ. ಇದು ಇತಿಹಾಸದ ಒಂದು ಪ್ರಮುಖ ತಿರುವು ಅಲ್ವಾ? ಖಂಡಿತ. ಈ ಕಾಲಘಟ್ಟದ ನಂತರ ಅಂದ್ರೆ ಆ ಹೆಲೆನಿಸ್ಟಿಕ್ ಯುಗದಲ್ಲಿ ವಾಕ್ಚಾತುರ್ಯ ಮತ್ತೊಂದು ದೊಡ್ಡ ಬದಲಾವಣೆಗೆ ಸಾಕ್ಷಿಯಾಯಿತು. ಏನ್ ಬದಲಾವಣೆ? ಅದು ಕೇವಲ ಕೋರ್ಟಿನಲ್ಲಿ ಬಾಯಿಂದ ಬಾಯಿಗೆ ಹರಡುವ ಕಲೆಯಾಗಿ ಉಳಿಯದೆ ಕಟ್ಟುನಿಟ್ಟಾದ ಲಿಖಿತ ನಿಯಮಗಳನ್ನು ಹೊಂದಿರುವ ಶೈಕ್ಷಣಿಕ ಪಠ್ಯಕ್ರಮವಾಗಿ ಬದಲಾಯಿತು. ಇಲ್ಲಿ ಹರ್ಮೆ ಗೋರಸ್ ಎಂಬಾತ ಪರಿಚಯಿಸಿದ ಸ್ಟ್ಯಾಸಿಸ್ ಸಿದ್ಧಾಂತ ಅತ್ಯಂತ ಕ್ರಾಂತಿಕಾರಕವಾಗಿತ್ತು. ನಾನು ಮೂಲ ಕೃತಿಯಲ್ಲಿ ಈ ಸ್ಟಾಸಿಸ್ ಸಿದ್ಧಾಂತದ ಬಗ್ಗೆ ಓದಿದೆ. ಇದಕ್ಕೂ ಮೊದಲು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಕೇವಲ ಗದ್ದಲ ಆಗಿರ್ತಿದ್ವು ಅಲ್ವಾ? ಯಾರು ಜೋರಾಗಿ ಕೂಗ್ತಾರೋ ಅವರು ಗೆಲ್ತಿದ್ರು. ಹೌದು. ಆದ್ರೆ ಸ್ಟಾಸಿಸ್ ಈ ಗದ್ದಲವನ್ನ ನಿಲ್ಲಿಸಿ ವಾದದ ಅಸಲಿ ಕೇಂದ್ರಬಿಂದು ಎಲ್ಲಿದೆ ಅಂತ ಹುಡುಕುವ ಒಂದು ಗಣಿತದ ಸೂತ್ರದಂತಹ ವಿಧಾನವನ್ನ ತಂದಿತು. ನೀವು ಹೇಳಿದ ಆ ಗಣಿತದ ಸೂತ್ರದ ಹೋಲಿಕೆ ಬಹಳ ನಿಖರವಾಗಿದೆ. ಈ ಸ್ಟ್ಯಾಸಿಸ್ ಸಿದ್ಧಾಂತವು ನ್ಯಾಯಾಲಯದ ವಿಚಾರಣೆಯನ್ನ 4 ಹಂತಗಳಾಗಿ ವಿಂಗಡಿಸಿತು. ಮೊದಲನೇದು ಸತ್ಯಾಂಶ, ಅಂದ್ರೆ ಆ ಘಟನೆ ನಿಜವಾಗಿಯೂ ನಡೀತಿದೆಯಾ. ಎರಡನೆಯದು ವ್ಯಾಖ್ಯಾನ, ನಡೆದಿದ್ರೆ ಅದು ಯಾವ ವರ್ಗದ ಅಪರಾಧ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮನೆಯಿಂದ ವಸ್ತು ತಂದ್ರೆ ಅದು ಕಳ್ಳತನವೋ ಅಥವಾ ಸಾಲವೋ. ಹೌದು. ಮೂರನೆಯದು ಗುಣಮಟ್ಟ ಅಪರಾಧ. ಹೌದಾದ್ರೆ ಅದಕ್ಕೆ ತಕ್ಕ ಕಾರಣ ಇತ್ತಾ,
ಸ್ವರಕ್ಷಣೆಗಾಗಿ ಮಾಡಿದ್ದ? ಆಮೇಲೆ 4ನೇದು ಆಕ್ಷೇಪಣೆ. ಈ ನ್ಯಾಯಾಲಯಕ್ಕೆ ಈ ಪ್ರಕರಣವನ್ನು ವಿಚಾರಣೆ ಮಾಡುವ ಹಕ್ಕಿದ್ಯಾ ಅಂತ. ಓ, ಇದು ಇಂದಿನ ಆಧುನಿಕ ಕಾನೂನು ವ್ಯವಸ್ಥೆಯ ತಳಹದಿಯಂತೆ ಇದೆ. ಇಂದಿನ ಕ್ರಿಮಿನಲ್ ಲಾಯರ್ಗಳು ಕೂಡ ಇದೇ ಕ್ರಮದಲ್ಲಿ ವಾದ ಮಾಡ್ತಾರೆ ಅಲ್ವಾ? ಖಂಡಿತ. ಕೇವಲ ನ್ಯಾಯಾಲಯಗಳಲ್ಲಿ ಮಾತ್ರವಲ್ಲ, ಅಂದಿನ ಶಾಲಾ ವ್ಯವಸ್ಥೆಯಲ್ಲೂ ಇದು ಬೇರೂರಿತ್ತು. ವಿದ್ಯಾರ್ಥಿಗಳಿಗೆ ಪ್ರೊಜಿಮ್ನಾಸ್ ಮಠ ಎಂಬ ಕಠಿಣ ಬರವಣಿಗೆಯ ಮತ್ತು ಭಾಷಣದ ವ್ಯಾಯಾಮಗಳನ್ನ ಕಲಿಸ್ತಾ ಇದ್ರು. ಪ್ರೊಜಿಮ್ನಾಸ್ ಮಠ ಅಂದ್ರೆ ಏನು? ಇದು ಕೇವಲ ವ್ಯಾಕರಣ ಕಲಿಯುವ ತರಗತಿಯಾಗಿರಲಿಲ್ಲ. ಕಲ್ಪಿಸ್ಕೊಳ್ಳಿ, 14 ವರ್ಷದ ಒಬ್ಬ ವಿದ್ಯಾರ್ಥಿಗೆ ಒಂದು ಪೌರಾಣಿಕ ಕಥೆಯನ್ನ ವಿಲನ್ ಅಥವಾ ಖಳನಾಯಕನ ದೃಷ್ಟಿಕೋನದಿಂದ ಬರೆಯೋ ಕೇಳ್ತಾ ಇದ್ರು. ಅದ್ಭುತ! ಅಂದ್ರೆ ಇದು ಕೇವಲ ಬರವಣಿಗೆಯ ಕೌಶಲ್ಯವಲ್ಲ, ವಿರೋಧಿಯ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ತರಬೇತಿ. ಒಂದು ಘಟನೆಯನ್ನ ಬೇರೆ ಬೇರೆ ಕೋನಗಳಿಂದ ನೋಡುವುದನ್ನ ಅವರ ಚಿಕ್ಕ ವಯಸ್ಸಿನಲ್ಲೇ ಕಲಿತಾ ಇದ್ರು. ಹೌದು. ಕಥೆಗಳನ್ನ ಕಟ್ಟುವುದು, ಕಾಲ್ಪನಿಕ ಸನ್ನಿವೇಶಗಳಲ್ಲಿ ವಾದ ಮಾಡುವುದು, ಇವೆಲ್ಲವೂ ಪ್ರಾಚೀನ ಶೈಕ್ಷಣಿಕ ವ್ಯವಸ್ಥೆಯ ಅತಿಮುಖ್ಯ ಸ್ತಂಭವಾಗಿ ಬೆಳೆದವು. ಸಮಾಜವನ್ನು ಹೇಗೆ ಮುನ್ನಡೆಸಬೇಕು ಅಂತ ತಿಳಿಯುವ ತರಬೇತಿಯಾಗಿತ್ತು ಅದು. ಈ ಎಲ್ಲಾ ಪ್ರಾಚೀನ ತಂತ್ರಗಳನ್ನ ನಾವು ಇಂದಿನ ಜಗತ್ತಿಗೆ ಅನ್ವಯಿಸಿ ನೋಡಿದ್ರ ನಮಗೆ ಬಹಳಷ್ಟು ಅಚ್ಚರಿ ಕಾದಿದೆ ಅನ್ಸತ್ತೆ. ಹೌದು. ಪ್ಲೇಟೋ ಮತ್ತು ಸೋಫಿಸ್ಟ್ಗಳ ನಡುವಿನ ವಾದ ಇಂದಿನ ನಮ್ಮ ಡಿಜಿಟಲ್ ಮೀಡಿಯಾ ಮತ್ತು ಸಾಮಾಜಿಕ ಜಾಲತಾಣಗಳ ಜಗತ್ತಿಗೆ ಎಷ್ಟು ನಿಖರವಾದಿ ಹೊಂದಿಕೆಯಾಗುತ್ತೆ ಅಲ್ವಾ? ಅಂದಿನ ಸೋಫಿಸ್ಟ್ರು ನ್ಯಾಯಾಲಯದಲ್ಲಿ ಅಳುವ ಮಕ್ಕಳನ್ನ ತಂದು ನಿಲ್ಲಿಸ್ತಿದ್ದ ತಂತ್ರವನ್ನೇ ಇಂದು ಇನ್ಫ್ಲೂಯೆನ್ಸರ್ಗಳು ತಮ್ಮ ವಿಡಿಯೋಗಳಲ್ಲಿ ಕಣ್ಣೀರು ಹಾಕುವ ಮೂಲಕ ಮಾಡ್ತಾ ಇದ್ದಾರೆ. ನೀವು ಹೇಳುವುದು 100ಕ್ಕೆ 100 ಸತ್ಯ. ಇಂದು ಜಾಹೀರಾತುಗಳು ಮತ್ತು ರಾಜಕೀಯ ವಾದಗಳು ನಮ್ಮ ಮುಂದೆ ಹೇಗೆ ಪ್ರಸ್ತುತವಾಗುತ್ತವೆ ಅನ್ನೋದನ್ನ ನಾವು ಗಮನಿಸಬೇಕು. ಆಧುನಿಕ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಆ ಅಲ್ಗಾರಿದಮ್ಗಳು ವಾಸ್ತವಾಗಿ ಪ್ರಾಚೀನ ಕಾಲದ ಸೋಫಿಸ್ಟ್ಗಳಂತ್ಯ ಕೆಲಸ ಮಾಡ್ತವೆ. ನಿಜ. ಆ ಅಲ್ಗಾರಿದಮ್ಗಳಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ನೈತಿಕತೆ ಇಲ್ಲ ತಾನೆ? ಖಂಡಿತ ಇಲ್ಲ. ನಮಗ್ಯಾವುದು ಸತ್ಯ ಅಂತ ತೋರಿಸೋದಕ್ಕಿಂತ ನಾವು ಏನನ್ನ ನೋಡಿದ್ರೆ ಭಾವನಾತ್ಮಕವಾಗಿ ಪ್ರಚೋದನೆಗೊಳ್ತೀವಿ, ಅಂದ್ರೆ ಪ್ಯಾಥೋಸ್, ಆಮೇಲೆ ನಮ್ಮ ಗಮನವನ್ನ ಪರದೆ ಮೇಲೆಯೇ ಹೇಗೆ ಹಿಡಿದಿಟ್ಕೊಳ್ಬೋದು ಅನ್ನೋದನ್ನೇ ಅವು ಲೆಕ್ಕ ಹಾಕ್ತವೆ. ಹೌದು. ಈ ಪ್ರಾಚೀನ ತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಗುವ ಅತಿ ದೊಡ್ಡ ಲಾಭ ಅಂದ್ರೆ ಎಚ್ಚರಿಕೆ. ದೈನಂದಿನ ಜೀವನದಲ್ಲಿ ಇತರರು ನಮ್ಮ ಮುಂದೆ ಭಾವನಾತ್ಮಕ ಅಸ್ತ್ರಗಳನ್ನ ಇಟ್ಟು ಸತ್ಯವನ್ನ ಮರೆಮಾಚ್ತಾ ಇದ್ದಾರಾ ಅನ್ನೋದನ್ನ ನಾವು ಸುಲಭವಾಗಿ ಗುರುತಿಸಬಹುದು. ಹೌದು ಹೌದು. ಟಿವಿಯಲ್ಲಿ ಒಂದು ಸುದ್ದಿ ನೋಡುವಾಗ ಅವರು ನಮ್ಮ ಮನಸ್ಸಿನ ಸ್ಟ್ಯಾಸಿಸ್ ಅನ್ನ ಹೇಗೆ ನಿಯಂತ್ರಿಸ್ತಾ ಇದ್ದಾರೆ? ಅವರು ಈಥೋಸ್ ಬಳಸ್ತಿದ್ದಾರಾ ಅಥವಾ ಕೇವಲ ಪ್ಯಾಥೋಸ್ನಿಂದ ನಮ್ಮನ್ನ ಮರುಳು ಮಾಡ್ತಿದ್ದಾರಾ ಅಂತ ನಾವೇ ಪ್ರಶ್ನಿಸ್ಕೊಳ್ಬೋದು. ಅದೇ ಪ್ಲೇಟೋನ ಬಹುದೊಡ್ಡ ಎಚ್ಚರಿಕೆಯೂ ಆಗಿತ್ತು. ವಾಕ್ಚಾತುರ್ಯವನ್ನ ಸತ್ಯಶೋಧನೆಗೆ ಬಳಸಬೇಕೇ ಹೊರತು ಕೇವಲ ಆ ಭ್ರಮೆಯನ್ನ ಸೃಷ್ಟಿಸಿ ನಮ್ಮ ಸ್ವಾರ್ಥ ಸಾಧನೆಗಲ್ಲ. ಈ ಇಡೀ ಅಧ್ಯಯನ ನಮಗೆ ನೀಡುವ ಅತಿದೊಡ್ಡ ಪಾಠ ಅಂದ್ರೆ, ಯಾರೇ ಎಷ್ಟೇ ಸುಂದರವಾಗಿ ಮಾತನಾಡಿದ್ರೂ ಆ ಮಾತಿನ ಹಿಂದಿರುವ ಉದ್ದೇಶವನ್ನ ವಿಮರ್ಶಿಸುವ ಶಕ್ತಿ ನಮ್ಮಲ್ಲಿರಬೇಕು. ಹೌದು. ನಾವು ಆರಂಭದಲ್ಲೇ ಆ ವಕೀಲರಿಲ್ಲದ ಪ್ರಾಚೀನ ಗ್ರೀಕ್ ನ್ಯಾಯಾಲಯದ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಪ್ರತಿಯೊಬ್ಬನೂ ತನ್ನ ಉಳಿವಿಗಾಗಿ ತಾನೇ ಮಾತನಾಡಬೇಕಿತ್ತು. ಪ್ರಾಚೀನ ಗ್ರೀಕರು ತಮ್ಮ ಮೌಖಿಕ ಕೌಶಲ್ಯಗಳಿಂದಲೇ ಜನಸ್ತೋಮವನ್ನ ಮಂತ್ರಮುಗ್ಧಗೊಳಿಸ್ತಾ ಇದ್ರು. ಸತ್ಯವನ್ನ ತಲುಪಿಸುವ ಜವಾಬ್ದಾರಿ ಮನುಷ್ಯನದೇ ಆಗಿತ್ತು. ಆದ್ರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಖಂಡಿತ ಬದಲಾಗಿದೆ. ಸದಾ ಪರದೆಗಳನ್ನ ನೋಡ್ತಾ ಬರೆದಿಟ್ಟ ಲಿಖಿತ ಸಂದೇಶಗಳನ್ನೇ ಓದುವ ನಮ್ಮ ಆಧುನಿಕ ಸಮಾಜದಲ್ಲಿ ಒಂದು ಭಯಾನಕ ಬೆಳವಣಿಗೆಯಾಗಿದೆ. ಅಲ್ಗಾರಿದಮ್ಗಳೇ ಇಂದಿನ ಹೊಸ ಸೋಫಿಸ್ಟ್ಗಳಾಗಿ ಮಾರ್ಪಟ್ಟಿವೆ. ಅವುಗಳು ಮಾನವನ ಉದ್ದೇಶವನ್ನೇ ಮರೆಮಾಚಿ ಕೇವಲ ಲಾಭಕ್ಕಾಗಿ ನಮ್ಮ ಭಾವನೆಗಳ ಜೊತೆ ಆಟವಾಡ್ತಾ ಇವೆ. ಆ ಸಹಜವಾದ ಹೃದಯದಿಂದ ಹೊಮ್ಮುವ ಮೌಖಿಕ ಮನವೊಲಿಸುವ ಶಕ್ತಿಯನ್ನ ನಾವೆಲ್ಲೋ ಶಾಶ್ವತವಾಗಿ ಕಳ್ಕೊಂಡಿದ್ದೀವಾ? ಯಂತ್ರಗಳು ನಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಈ ಕಾಲದಲ್ಲಿ ನಮ್ಮದೇ ಆದ ಸತ್ಯವನ್ನ ಕಂಡುಕೊಳ್ಳುವ, ಅದಕ್ಕಾಗಿ ನಾವೇ ಖುದ್ದಾಗಿ ನಿರ್ಭೀತಿಯಿಂದ ನಿಂತು ವಾದಿಸುವ ಆ ಪ್ರಾಚೀನ ಗ್ರೀಕರ ಕೌಶಲ್ಯ ಮತ್ತು ಧೈರ್ಯ ನಮ್ಮ ಬಳಿ ಇನ್ನೂ ಉಳಿದಿದೆಯಾ? ಇದು ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ.